ರಾಜ್ಯಶಾಸ್ತ್ರ ಕೀ ಆನ್ಸರನ್ನು ನಾನು ಹೇಳ್ತಾ ಇದ್ದೇನೆ. ಒಂದಂತೂ ನಿಜ, ಯಾರು ನನ್ನ ವೀಡಿಯೋದನ್ನು ನೋಡಿದ್ರೆ 80 ಆಲ್ರೆಡಿ ನೀವು ತೊಗೊಂಡಿರ್ತೀರ ಅಂತ ನಾವೊಂದು ಭಾವಿಸ್ತಾ ಇದ್ದೇನೆ. ನೋಡೋಣ, MCQ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ. 1-2 ಅಂಕದ ಪ್ರಶ್ನೆ, 5-10 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಗಡಿರೇಖದ ಆಯೋಗದ ಅಧ್ಯಕ್ಷರು ಚರ್ಚೆ ಮಾಡಿದ್ದೆ ಸರ್ ಸಿರಿಲ್ ರಾಡ್ಕ್ಲಿಫ್. ಅದಾದ ನಂತರ ನೆಕ್ಸ್ಟ್ ಚುನಾವಣೆಯ ಮೂಲಪದ ಎಲ್ಲಿಗೆರೆ ಚರ್ಚೆ ಮಾಡಿದ್ದೆ, ಬಂದಿದೆ ಐನೋ. ಕಾರ್ಮಿಕರ ದಿನಾಚರಣೆ ಮೇ 1ನೇ ತಾರೀಕು. ಪರಿಸರ ದಿನಾಚರಣೆ ಜೊತೆಗೇನೆ ಈ ಒಂದು ಪ್ರಶ್ನೆಯನ್ನು ಕೂಡ ನಾನು ಕಾರ್ಮಿಕರ ದಿನಾಚರಣೆ ಚರ್ಚೆ ಮಾಡಿದೆ. ಆಪ್ಷನ್ ಎ ಮೇ 1. ಅದಾದ ನಂತರ ಅಂತಾರಾಷ್ಟ್ರೀಯ ಸಂಬಂಧವನ್ನು ಈ ಒಂದು ಪದವನ್ನು ಮೊಟ್ಟ ಮೊದಲಿಗೆ ಬಳಸ್ತವ್ರು ಯಾರು ಅಂತ ಬಂದಾಗ ಇಲ್ಲಿ ಜರ್ಮಿ ಬೆಂತಾಮ್ ಅಂತ ಬರ್ತದೆ. ರ್ಯಾಂಡಮ್ ಅಲ್ಲ, ಜರ್ಮಿ ಬೆಂತಾಮ್. ಆಲ್ರೆಡಿ ಡಿಸ್ಕಷನ್ ನೋಡಿದಿರ ಕ್ವಶನ್, ನೋಡಿದ್ರ ಆನ್ಸರ್. ನಿನ್ನೆನೇ ಒಂದು ವಿಡಿಯೋ ಹಾಕಿದ್ದೆ ನಾನು, ಅದರಲ್ಲಿ ಇತ್ತು. ಇಲ್ಲಿ ಈ ಕೆಳಗಿನ ಯಾವ ಹೇಳಿಕೆಯು ಸೂಕ್ತವಾಗಿರ್ತಕ್ಕಂಥದ್ದು? ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ ಆನ್ಸರ್ ಸಿ. ನೆಕ್ಸ್ಟ್ ಹೋಗೋಣ. ಇಲ್ಲಿ ಬಿಟ್ಟ ಸ್ಥಳವನ್ನು ಕೂಡ ನಾನು ಚರ್ಚೆ ಮಾಡಿದ್ದೆ. ಅವೇ ಪ್ರಶ್ನೆಗಳು ಬಂದಿದೆ, ಮತ್ತೆ ಪದೇ ಅವೇ ರಿಪೀಟ್ ಆಗುತ್ತೆ. 80 ಆಲ್ರೆಡಿ ನೀವು ಬರೆದು ಬಂದಿರ್ತೀರ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇರ್ತಕ್ಕಂಥ ಸ್ಥಳ ಮಸೂರಿ. ಮೇಧಾ ಪಾಟ್ಕರ್ ಅವರು ನರ್ಮದಾ ಬಚಾವ್ ಆಂದೋಲನದ ನಾಯಕರಾಗಿದ್ದರು. ಹೌದಾ? ಕೊಟ್ಟಿದ್ನಾ? ನೀವು ಆನೆಸ್ಟಾಗಿ ಕಮೆಂಟ್ ಮಾಡಿ ಹೇಳಿ ನನಗೆ, ಬಂದಿತ್ತೋ ಇಲ್ಲೋ ಅಂತ. ನಿನ್ನೆನೇ ಈ ಒಂದು ವಿಡಿಯೋನ ನಾನು ಎಲ್ಲ ಚರ್ಚೆ ಮಾಡಿದ್ದೆ. ಎಲಿಯಟ್ ಕಾಫ್ಮನ್ರವರು ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದರು. ಸ್ವೀಡನ್ನ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಅಂತ ಬಂದಾಗ ಒಂಬರ್ಸ್ಮನ್. ಬಾಂಗ್ಲಾದೇಶ ಉದಯವಾದ ವರ್ಷ 1971. ಎಮರ್ಜೆನ್ಸ್ ಆಫ್ ಬಾಂಗ್ಲಾದೇಶ್ 1971. ನೆಕ್ಸ್ಟ್ ಅದಾದ ನಂತರ ಹೊಂದಿಸಿ ಬರೆಯಿರಿ. ಇಷ್ಟೊಂದು ಸುಲಭ ಇತ್ತಂತಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎಷ್ಟು? 1885. ಅಕ್ಷರ ಕ್ರಾಂತಿ ಅಂದ ತಕ್ಷಣ ಜ್ಯೋತಿಬಾ ಫುಲೆ. ಇದ್ರ ಜೊತೆಗೆ ನಾನು ಸಾವಿತ್ರಿಬಾಯಿ ಫುಲೆ ಮಹಿಳಾ ಶಿಕ್ಷಣ ಅಂತ ಅದು ಚರ್ಚೆ ಮಾಡಿದ್ದೆ. 2 ಚರ್ಚೆ. ಲೆಸಸ್ ಫೇರ್ ಅಂದರೆ ಮುಕ್ತ ಮಾರುಕಟ್ಟೆ ಚರ್ಚೆ ಮಾಡಿಬಿಟ್ಟಿದ್ದೆ, ಪ್ರಶ್ನೆ ಬಂದಿದೆ. ಲೀಗ್ ಆಫ್ ನೇಷನ್ 1920. ಅದಾದ ನಂತರ ಪೆರೆಸ್ಟ್ರೋಯ್ಕ್ ಅಂತಂದರೆ ಪುನರ್ರಚನೆ. ಇಷ್ಟೆಲ್ಲ ಚರ್ಚೆ ಮಾಡಿದ್ನ ನಾನು, ನೀವು ನೋಡಿದಿರಾ? ಹೌದು, ಆನೆಸ್ಟಾಗಿ ಮಾಡಿದ್ದೆ. ಹಾಗಾದರೆ ಭಾರತದಲ್ಲಿ ಮತ ಚಲಾಯಿಸಲು ಕನಿಷ್ಠ ವಯೋಮಿತಿ ಎಷ್ಟು? 18. ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಕ್ಕಂಥವ್ರು ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವ ಮುಖ್ಯಸ್ಥರು ಯಾರು? ಜಿಲ್ಲಾಧಿಕಾರಿಗಳು. ಕ್ವಶನ್ ಕೊಟ್ಟುಬಿಟ್ಟಿದ್ದೀರಿ ನಾನು. ನಿನ್ನೆ ಯಾರು ನೋಡಿದ್ರಿ ಔಟ್ ಆಫ್ ಕ್ವಶನ್ ಪೇಪರ್ ಲೀಕ್ ಆಗಿತ್ತೇನೋ ಅಷ್ಟರ ಮಟ್ಟಿಗೆ ನಾನು ಕ್ವಶನ್ಸ್ ಕೊಟ್ಟಿದ್ದೆ ನಿಮಗೆ. ಬ್ರಿಕ್ಸ್ ಅಂತಂದರೆ ಬ್ರೆಜಿಲ್, ರಷ್ಯಾ, ಅದಾದ ನಂತರ ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. ಇದನ್ನು ಕೊಟ್ಟುಬಿಟ್ಟಿದ್ದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಭಾರತದ ಸಂವಿಧಾನದ ಯಾವ ವಿಧಿಯು ವಿದೇಶಾಂಗ ನೀತಿ ಬಗ್ಗೆ ತಿಳಿಸ್ತಕ್ಕಂಥದ್ದು? 51ನೇ ವಿಧಿ. ಆನ್ಸರ್ 51ನೇ ವಿಧಿ ತಿಳಿಸ್ತಕ್ಕಂಥದ್ದು. ಪ್ರತ್ಯಕ್ಷ ಚುನಾವಣೆ, ಪರೋಕ್ಷ ಚುನಾವಣೆ ಅಂತಂದ್ರೇನು ಒಂದು ಉದಾಹರಣೆ ಕೊಡಿ. ಈಗ ನೆಕ್ಸ್ಟ್ ಬೇರೆ ಸ್ಲೈಡಿಗೆ ಕರ್ಕೊಂಡು ಹೋಗ್ತೀನಿ. ಇವೆಲ್ಲ ಪ್ರಶ್ನೆಗಳು ಟೈಪ್ ಮಾಡಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ಪ್ರತ್ಯಕ್ಷ ಚುನಾವಣೆ ಎಂದರೇನು ಒಂದು ಉದಾಹರಣೆ ಕೊಡಿ ಅಂತ ಇದೆ. ಮತದಾರರು ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ತಮ್ಮ ಪ್ರತಿನಿಧಿಗಳನ್ನು ಮತದಾನದ ಮೂಲಕ ಆಯ್ಕೆ ಮಾಡುವ ಪ್ರಕ್ರಿಯೆಗೆ ನಾವು ಪ್ರತ್ಯಕ್ಷ ಚುನಾವಣೆ ಅಂತ ಕರಿತೀವಿ. ಸೊ ಇದಕ್ಕೆ ಉದಾಹರಣೆ ಲೋಕಸಭೆ, ರಾಜ್ಯಸಭೆ, ರಾಜ್ಯ ವಿಧಾನಸಭೆಗಳಿಗೆ ನಡೆಯುವ ಚುನಾವಣೆಗಳು. ಅಖಿಲ ಭಾರತ ಸೇವೆಗಳು ಅಂತಂದ್ರೇನು? ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡಕ್ಕೂ ಸಮಾನವಾಗಿ ಸೇವೆ ಸಲ್ಲಿಸುವ ಅಧಿಕಾರಿಗಳ ವೃಂದವನ್ನು ಅಥವಾ ಗುಂಪನ್ನು ಅಖಿಲ ಭಾರತ ಸೇವೆಗಳು ಎನ್ನುತ್ತಾರೆ. ಇವರನ್ನು ಕೇಂದ್ರ ಸರ್ಕಾರ ನೇಮಿಸುತ್ತದೆ. ಉದಾಹರಣೆಗೆ IAS, IPS ಅಂತ ನೀವು ಬರ್ಕೋಬೋದು. ಸರ್ಕಾರದ 2 ಇಲಾಖೆಗಳನ್ನು ಬರೆಯಿರಿ. ಗೃಹ ಇಲಾಖೆ ಬರಿಬೋದು, ಶಿಕ್ಷಣ ಇಲಾಖೆ ಬರಿಬೋದು, ಅಥವಾ ಹಣಕಾಸು ಇಲಾಖೆ, ಕಂದಾಯ ಇಲಾಖೆ, ಯಾವುದಾದ್ರೂ ಒಂದು ಬರಿಬೋದು. ಅದಾದ ನಂತರ ಹಿಂದೂ ವಿಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಪ್ರಾರಂಭವಾಯಿತು? ಇದು 2002 ಪ್ರಶ್ನೆಗೆ ಉತ್ತರವನ್ನು ನೋಡ್ಕೋಬೇಕಾಗುತ್ತೆ. ನೋಡಿ, ಹಿಂದೂ ವಿಡೋಸ್ ಹೋಮ್ ಅಸೋಸಿಯೇಷನ್ ಅನ್ನು ಮಹರ್ಷಿ ದೊಂಡೋ ಕೇಶವ್ ಕರ್ವೆ ಅವರು 1896ರಲ್ಲಿ ಪುಣೆ, ಮಹಾರಾಷ್ಟ್ರದಲ್ಲಿ ಆರಂಭಿಸಿದರು ಅಂತ ಈ ಒಂದು ಪ್ರಶ್ನೆ ಇದೆ. ಇದು ಇನಿಷಿಯಲಿ ಸ್ಟಾರ್ಟ್ ಆಗಿದ್ದು ಪ್ರಾರಂಭ ಆಗಿರ್ತಕ್ಕಂಥದ್ದು 1896. ಆದರೆ ಬೆಳಕಿಗೆ ಬಂದಿರತಕ್ಕಂಥದ್ದು 1899 ಅಂತ ಬರ್ಕೊಳ್ಳಿ. 99. ಹಾಗೆ ಕೋಮುವಾದ ಅಂತಂದ್ರೆ ಏನು? ಒಂದು ಧರ್ಮ ಅಥವಾ ಒಂದು ಕೋಮಿನ ಜನರು ತಮ್ಮ ಗುಂಪು ಶ್ರೇಷ್ಠವಾಗಿರ್ತಕ್ಕಂಥದ್ದಂತ ಭಾವಿಸಿ ಇತರೆ ಧರ್ಮಗಳ ಬಗ್ಗೆ ದ್ವೇಷ, ಅಸಹಿಷ್ಣುತೆ ಮತ್ತು ಹಗೆತನ ಸಾಧಿಸುವ ಸಂಕುಚಿತ ಪ್ರವೃತ್ತಿಗೆ ನಾವು ಕೋಮುವಾದ ಅಂತ ಕರಿತೀವಿ. ಸಿರಿಯಾದ 2 ಜನಾಂಗೀಯ ಗುಂಪುಗಳನ್ನು ಬರೆಯಿರಿ, ಗುರುತಿಸಿ ಅಂತಂದರೆ ಸಿರಿಯಾದ ಪ್ರಮುಖ ಜನಾಂಗೀಯಗಳಂದರೆ ಅರಬ್ಬರು, ಕುರ್ದಿಗಳು. 2 ಚರ್ಚೆ ಮಾಡಿದ್ದೆ, ಕ್ವಶನ್ ಬಂದಿದೆ. ಹಾಗಾಗಿ ನೆಕ್ಸ್ಟ್ ನೋಡೋಣ. ಸಾರ್ಕ್ನ ಯಾವುದಾದ್ರೂ 2 ಸದಸ್ಯ ರಾಷ್ಟ್ರಗಳನ್ನು ಬರೀರಿ. ಯಾವುದಾದ್ರೂ ಬರಿಬೋದು. ಏನಂತಂದರೆ ಭಾರತ ಬರೀರಿ, ಶ್ರೀಲಂಕಾ ಬರೀರಿ, ನೇಪಾಳ, ಮಾಲ್ಡೀವ್ಸ್, ಪಾಕಿಸ್ತಾನ, ಭೂತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಯಾವುದಾದ್ರೂ ನೀವು ಬರಿಬೋದು. ನೆಕ್ಸ್ಟ್ ಭಾರತದ ವಿದೇಶಾಂಗ ನೀತಿಗೆ ಕೊಡುಗೆ ನೀಡಿದ 2 ನಾಯಕರನ್ನು ಹೆಸರಿಸಿ ಅಂತ ಪ್ರಶ್ನೆ ಇದೆ.
ಪಂಡಿತ್ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಬರಿಬೋದು. ನಿಮಗೆ ಓಕೆ, ಇದಿಷ್ಟ ಆಯಿತು. ನೆಕ್ಸ್ಟ್ ಈಗ ನೆಕ್ಸ್ಟ್ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ನೋಡಿ. 1947 ಭಾರತದ ಸ್ವತಂತ್ರ ಕಾಯ್ದೆಯನ್ನು ಕೊಟ್ಟಿದ್ದೆ. ಮಧ್ಯಂತರ ಸರ್ಕಾರದ ಬಗ್ಗೆ ಕುರಿತು ಟಿಪ್ಪಣಿ ಬರೀರಿ ಅಂತ ಆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದೆ. ನಾಗರಿಕ ಸೇವಾ ವರ್ಗದವ್ರ ಲಕ್ಷಣಗಳನ್ನು ವಿವರಿಸಿ ಅಂತ ಪ್ರಶ್ನೆ ಬಂದಿತ್ತು, ಅದನ್ನು ಕೂಡ ಕೊಟ್ಟಿದ್ದೆ. ಮಹಿಳಾ ಚಳುವಳಿಯ ಕಾರಣಗಳ್ಯಾವು ಅದನ್ನು ಕೊಟ್ಟಿದ್ದೆ. ಭಾರತದ ಸಂವಿಧಾನದಲ್ಲಿರುವ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ವಿವಿಧ ವಿಧಿಗಳನ್ನು ಬರೆಯುವಂತ ಇತ್ತು, ಅದನ್ನು ಕೂಡ ನಾನು ಕೊಟ್ಟಿದ್ದೆ, ಪ್ರಶ್ನೆಯನ್ನು ಕೊಟ್ಟಿದ್ದೆ. ಸಮ್ಮಿಶ್ರ ಸರ್ಕಾರದ ಗುಣಗಳಾವು, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ಕೊಟ್ಟಿದ್ದೆ. 5 ಅಥವಾ 10 ಮಾರ್ಕ್ಸಿಗೆ ಬರುತ್ತೆ ಅಂತ ಹೇಳಿದ್ದೆ, ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ಚರ್ಚಿಸಿ ಕೊಟ್ಟಿದ್ದೆ, ಪ್ರಶ್ನೆ ಕೊಟ್ಟಿದ್ದೆ, ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಬಂದಿದೆ. ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳು ಯಾವ್ಯಾವು, ಅದನ್ನು ಪ್ರಶ್ನೆ ಕೊಟ್ಟಿದ್ದೆ, ಬಂದಿದೆ ಪ್ರಶ್ನೆ. 10 ಅಂಕದ ಪ್ರಶ್ನೆಯಲ್ಲಿ ನಾನು ಹೇಳಿದ್ದೆ, ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ, ಕ್ವಶನ್ ಬಂದಿದೆ. ಜಾಗತೀಕರಣ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ, ಇದು ಒಂದು ಪ್ರಶ್ನೆ ಕೊಟ್ಟಿದ್ದೆ, ಬಂದಿದೆ. ಅಸಮಾನತೆ ಪ್ರಜಾಪ್ರಭುತ್ವಕ್ಕೆ ಹೇಗೆ ಒಂದು ತೊಡಕಾಗಿದೆ, ಚರ್ಚಿಸಿ, ಈ ಪ್ರಶ್ನೆಯನ್ನು ಕೂಡ ನಾನು ಕೊಟ್ಟಿದ್ದೆ. ಅದಾದ ನಂತರ ಭಾರತ ಮತ್ತು ಅಮೆರಿಕ ದೇಶಗಳ ನಡುವಿನ ಸಂಬಂಧಗಳನ್ನು ವಿವರಿಸಿ, ಈ ಪ್ರಶ್ನೆಯನ್ನು ಕೊಟ್ಟಿರಲಿಲ್ಲ, ಸೊ ಆನೆಸ್ಟಾಗಿ ಹೇಳ್ತೀನಿ. ಬಟ್ ಈ 3 ಪ್ರಶ್ನೆ ಕೊಟ್ಟಿದ್ದೆ, 3ರಲ್ಲಿ 2 ಬರೀಬೇಕಾಗಿತ್ತು. ಆಲ್ಮೋಸ್ಟ್ 80 ಔಟ್ ಆಫ್ 80 ನಾನು ಏನು ಕೊಟ್ಟಿದ್ನೋ 80 ಔಟ್ ಆಫ್ 80 ನಿಮಗೆ ಸಿಕ್ಕಿದೆ. ನಿಮಗೆ ಇಲ್ಲಿ ಆಲ್ರೆಡಿ ನಾನು ಅನುಕೂಲ ಮಾಡಿಕೊಟ್ಟಿದ್ದೇನೆ. ಹಾಗಾಗಿ ನೆಕ್ಸ್ಟ್ ಏನು ಮಾಡೋಣ, ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ಸೋಷಿಯಾಲಜಿ 80 ಔಟ್ ಆಫ್ 80 ನೀವು ತಗೋಬೇಕು, ಅಷ್ಟೊಂದು ನಾನು ನಿಮಗೆ ಪ್ರಿಪೇರ್ ಮಾಡ್ತೀನಿ. ನೀವು ಮಾಡಬೇಕಾಗಿರೋದೇನು, ನಾನು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆ PDF ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಕೊಡ್ತೀನಿ. ಮಾಡಬೇಕಾಗಿರೋದೇನು, ಇಂಪಾರ್ಟೆಂಟ್ ಕ್ವಶನ್ ಕೊಡ್ತೀನಿ, ಇಂಪಾರ್ಟೆಂಟ್ ಆನ್ಸರ್ ಕೊಡ್ತೀನಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳೇ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಆನ್ಸರ್ ಕೂಡ ನಾನು ಮಾಡಿ ಕ್ಲಾಸ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸುಲಭವಾಗಿ ನಿಮಗೆ ಅರ್ಥ ಆಗಿರಬೇಕು. ಅದು ನಿಮ್ಗೆ ಅರ್ಥ ಆದಾಗ ಮಾತ್ರ ಅದು ನಿಮಗೆ ನೀವು ಆರಾಮಾಗಿ ಬರೀತೀನಿ. ಹಾಗಾದರೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ನೀವು ಈ ಒಂದು PDF ನಾನು ಇದ್ರ ಮೇಲೆ ಆನ್ಸರ್ ಎಲ್ಲ ಮಾಡಿಟ್ಟಿದ್ದೀನಿ. ಈ ಒಂದು PDF ಟೆಲಿಗ್ರಾಮ್ ಚಾನಲಲ್ಲಿ ಹೋಗಿ ತೊಗೊಳ್ಳಿ, ಸಿಗುತ್ತೆ. ಯಾರಿನ್ನೂ ಏನು ಸೋಷಿಯಾಲಜಿ ಓದಿಲ್ಲ, ಇದು ಏನು ನಮ್ಮ ಚಾನಲನ್ನು ಜಸ್ಟ್ ಓಪನ್ ಮಾಡ್ಕೊಳ್ಳಿ. 80 ಔಟ್ ಆಫ್ 80 ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ ಒಂದು ವೀಡಿಯೋನ, ಅದನ್ನ ನೋಡ್ಕೊಂಡ್ಬಿಟ್ಟು ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಇದಿಷ್ಟು ಈ ಒಂದು ವೀಡಿಯೋದಲ್ಲಿ. ಮತ್ತೆ ನಾನು ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಇಲ್ಲಿಗೆ ಈ ಕೀ ಆನ್ಸರ್ನ ನಾವು ಎಂಡ್ ಮಾಡೋಣ. ಮತ್ತೆ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ. ಈ ಟೆಲಿಗ್ರಾಮ್ ಚಾನಲಿಗೆ ಹೋಗಿ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಹೋಗಿ ಜಾಯ್ನ್ ಆಗಿ ಮತ್ತೆ ನೋಡೋಣ. ಇಂಪಾರ್ಟೆಂಟ್ ವೀಡಿಯೋಸ್ ಆ್ಯಂಡ್ ಕ್ಲಾಸಸ್ ಎಲ್ಲ ನಾನು ಮಾಡ್ತಿರ್ತೀನಿ. ಥ್ಯಾಂಕ್ ಯು.